ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಲ್ವಾ? ಬನ್ನಿ ಫ್ರೆಂಡ್ಸ್, ಇವತ್ತೊಂದು ಬೆಂಡೆಕಾಯಿ ಪಲ್ಯ ಮಾಡೋದು ತೋರಿಸ್ತೀನಿ. ಇದಕ್ಕೆ ನಾನೊಂದು ಅರ್ಧ kg ಬೆಂಡೆಕಾಯಿ ಚೆನ್ನಾಗಿ ತೊಳೆದ್ಬಿಟ್ಟು ಒರೆಸ್ಬಿಟ್ಟು ಹೆಚ್ಚಿಟ್ಕೊಂಡಿದ್ದೀನಿ. ಮತ್ತು ಮೊದಲಿಗೆ ಒಂದೆರಡು ಈರುಳ್ಳಿ ಹೆಚ್ಚಿಟ್ಕೊಂಡಿದ್ದೀನಿ, ಒಂದೆರಡು ಟೊಮೆಟೊ ಹೆಚ್ಚಿಟ್ಟಿದ್ದೀನಿ, ಒಂದು ಬೆಳ್ಳುಳ್ಳಿ ಎಲ್ಲ ಸುಲಿದ್ಬಿಟ್ಟು ಜಜ್ಜಿ ಇಟ್ಕೊಂಡಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದೆರಡು ಹಸಿಮೆಣ್ಸಿನ್ಕಾಯಿ ಕಟ್ ಮಾಡಿಟ್ಟಿದ್ದೀನಿ. ಮತ್ತು ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು. ಒಗ್ಗರಣೆಗೆ ಎಣ್ಣೆ ಬೇಕಾಗುತ್ತೆ, ಮತ್ತು ಜೀರಿಗೆ ಮತ್ತು ಸಾಸಿವೆ, ಒಂದು ಸ್ವಲ್ಪ ಹಿಂಗು ಬೇಕಾಗುತ್ತೆ. ಮತ್ತು ಅಚ್ಕಾರದ ಪುಡಿ, ಧನಿಯಾ ಪುಡಿ, ಒಂದು ಸ್ವಲ್ಪ ಅರಿಶಿಣದ ಪುಡಿ, ಇಷ್ಟಿದ್ರೆ ಸಾಕು. ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ನೋಡಿ ಫ್ರೆಂಡ್ಸ್, ಈಗ ಇಲ್ಲಿ ಸ್ಟವ್ ಹಚ್ಬಿಟ್ಟು ತವ ಇಟ್ಟಿದ್ದೀನಿ. ಇದಕ್ಕೆ ನಾನೊಂದು 2 ಸ್ಪೂನು ಆಯಿಲ್ ಹಾಕ್ಕೊಂಡಿದ್ದೀನಿ. ಈಗ ಬೆಂಡೆಕಾಯಿ ಎಲ್ಲ ಇದರಲ್ಲಿ ಹಾಕ್ಕೊಬಿಡೋಣ. ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ಳೋಣ. ಚೆನ್ನಾಗೆಲ್ಲ ಸ್ವಲ್ಪ ಹುರ್ಕೊಳ್ಬೇಕು. ಇದು ಉರಿಯೋಬೇಕಾದ್ರೆ ಸ್ವಲ್ಪ ಅಂಟಿರುತ್ತಲ್ಲ, ಇದಕ್ಕೆ ಒಂದು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡ್ರೆ ಅಷ್ಟು ಅಂಟು ಇರಲ್ಲ, ಅಂಟೆಲ್ಲ ಸ್ವಲ್ಪ ಬೇಗ ಹೊರಟೋಗುತ್ತೆ. ಸ್ವಲ್ಪ ಒಂದು 2 ಪಿಂಚ್ ಅಷ್ಟೇ ಸಾಲ್ಟ್ ಹಾಕ್ಕೊಳ್ಳೋಣ. ಅಂಟೆಲ್ಲ ಹೊರಟೋಗುತ್ತೆ. ನೋಡಿ ಫ್ರೆಂಡ್ಸ್, ಈಗ ಇದೆಲ್ಲ ಹುರಿದಿದ್ದಾಗಿದೆ. ಇದರಲ್ಲಿ ಸಿ, ಕೆ ಮತ್ತು ಎ ವಿಟಮಿನ್ಗಳು ತುಂಬ ಜಾಸ್ತಿ ಇದೆ. ಇದು ಜೀರ್ಣಕ್ರಿಯೆಗೂ ತುಂಬ ಒಳ್ಳೆಯದು, ಮತ್ತು ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗಿದೆ ಇದರಲ್ಲಿ. ಮತ್ತು ಈ ಮೂಳೆಗಳಿಗೆ ತುಂಬ ಬಲ ಕೊಡುತ್ತೆ. ಇದರಲ್ಲಿ ವಿಟಮಿನ್ B9 ಇರೋದ್ರಿಂದ ಮೆದುಳಿಗೂ ಇದು ತುಂಬ ಉಪಯೋಗ ಆಗುತ್ತೆ. ಮತ್ತು ಇದನ್ನು ಬಾಣಂತಿಯರಿಗೆ, ಮಕ್ಕಳಿಗೆ ಕೊಡೋದ್ರಿಂದ ತುಂಬ ಒಳ್ಳೆಯದು. ಮಕ್ಕಳಿಗೆ ಎಕ್ಸಾಮ್ ಸ್ಟಾರ್ಟ್ ಆದಾಗ ಬೆಂಡೆಕಾಯಿ ಪಲ್ಯ ಹೆಚ್ಚಾಗಿ ಮಾಡಿ ಕೊಡೋದ್ರಿಂದ ಅವರಿಗೆ ಓದಿರೋದೆಲ್ಲ ತುಂಬ ನೆನಪಲ್ಲಿ ಇಟ್ಕೋಬೋದು. ಅದರಿಂದ ತುಂಬಾ ಉಪಯೋಗ ಇದೆ ಫ್ರೆಂಡ್ಸ್ ಬೆಂಡೆಕಾಯಿ ಪಲ್ಯ ತಿನ್ನೋದ್ರಿಂದ. ನೋಡಿ ಫ್ರೆಂಡ್ಸ್, ಈಗ ಒಗ್ಗರಣೆ ಮಾಡ್ಕೊಬಿಡೋಣ. ಈಗ ಮೊದಲಿಗೆ ಒಂದು ಸ್ವಲ್ಪ ಆಯಿಲ್ ಹಾಕ್ಕೊಬಿಡೋಣ. ಅಷ್ಟಾದರೆ ಸಾಕು. ನೆಕ್ಸ್ಟು ಜೀರಿಗೆ ಮತ್ತು ಸಾಸಿವೆ ಹಾಕ್ಕೊಬಿಡೋಣ. ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದೀರೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ಹಾಗೆ ಒಂದು ಲೈಕ್ ಕೊಡಿ. ಎಲ್ಲರೂ ಚೆನ್ನಾಗಿದೆ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ. ಮತ್ತು ಶೇರು ಮಾಡಿ, ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಫ್ರೆಂಡ್ಸ್. ನೋಡಿ, ಇವಾಗ ಸಾಸಿವೆ ಚಿಟ್ಲುತ್ತಾ ಇದೆ. ಈಗ ಇದಕ್ಕೆ ನಾವು ಮೊದಲಿಗೆ ಬೆಳ್ಳುಳ್ಳಿ ಹಾಕ್ಕೊಬಿಡೋಣ. ಸ್ವಲ್ಪ ಹಿಂಗೆ ಹಾಕ್ಕೊಡೋಣ. ಹಿಂಗೆ ಹಾಕೋದ್ರಿಂದನೂ ಅಷ್ಟೇ ತುಂಬ ಒಳ್ಳೆಯದು ಫ್ರೆಂಡ್ಸ್. ಹಿಂಗೆ ಉಪಯೋಗಿಸೋದ್ರಿಂದ ಟೇಸ್ಟು ಕೊಡುತ್ತೆ ಮತ್ತು ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ಈಗ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬಿಡೋಣ. ನಂತರ ಕರಿಬೇವು, ಮತ್ತು ಈರುಳ್ಳಿ ಹಾಕ್ಕೊಬಿಡೋಣ. ಈರುಳ್ಳಿ ಎಷ್ಟು ಹಾಕಿದ್ರೂ ಚೆನ್ನಾಗಿರುತ್ತೆ, ನೀವು ಎಷ್ಟು ಬೇಕಾದರೂ ಹಾಕ್ಕೊಬೋದು. ಈಗ ಈರುಳ್ಳಿ ಸ್ವಲ್ಪ ಬೆಂದಿದೆ. ತುಂಬ ಏನು ಕೆಂಪಾಗಿ ಏನು ಬೇಯಿಸೋ ಅಷ್ಟಿಲ್ಲ ಈರುಳ್ಳಿ.
ಅದು ಟ್ರಾನ್ಸ್ಪರೆಂಟಿಯಾಗಿದ್ದರೆ ಸಾಕು. ಈಗ ಟೊಮೆಟೊ ಹಾಕ್ಕೊಬಿಡೋಣ. ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಟೊಮೆಟೊ ಬೇಗ ಬೇಯುತ್ತೆ. ಉಪ್ಪು ಹಾಕಿದ್ರೆ ಸಾಕು. ನೋಡಿ ಫ್ರೆಂಡ್ಸ್, ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ನಾವು ಇದಕ್ಕೆ ಬೆಂಡೆಕಾಯಿ ಹಾಕ್ಕೊಬಿಡೋಣ. ಬೆಂಡೆಕಾಯಿ ಹಾಕಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದಕ್ಕೆ ಧನಿಯಾ ಪುಡಿ, ಅರಿಶಿಣದ ಪುಡಿ ಮತ್ತು ಅಚ್ಕಾರದ ಪುಡಿ ಹಾಕ್ಕೊಬಿಡೋಣ. ತುಂಬ ಟೇಸ್ಟಿಯಾಗಿರುತ್ತೆ ಫ್ರೆಂಡ್ಸ್ ಇದು. ಇದು ಬೆಳ್ಳುಳ್ಳಿ ಮತ್ತು ಹಿಂಗೆ ಹಾಕಿರ್ತೀವಲ್ಲ, ತುಂಬ ಟೇಸ್ಟ್ ಕೊಡುತ್ತೆ ಫ್ರೆಂಡ್ಸ್ ಇದು. ನೋಡಿ ಎಷ್ಟು ಘಮ ಘಮ ಅಂತ ಬರ್ತಾಯಿದೆ, ತುಂಬ ಚೆನ್ನಾಗಾಗಿದೆ. ನೋಡಿ ಫ್ರೆಂಡ್ಸ್, ಇವಾಗ ಇದಾಗಿದೆ. ಇದಕ್ಕೆ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಬಿಡೋಣ. ಬೆಂಡೆಕಾಯಿ ಮೊದಲೇ ಚೆನ್ನಾಗಿ ಹುರ್ಕೊಂಡಿರ್ತೀವಲ್ಲ, ಇವಾಗ ಒಂದು 4-5 ನಿಮಿಷ ಅಷ್ಟೇ ಬೇಯಿಸಿದ್ರೆ ಸಾಕು. ಈಗ ಇದು ಆಗಿದೆ. ಬನ್ನಿ ಪ್ಲೇಟ್ಗೆ ಸರ್ವ್ ಮಾಡ್ಕೊಬಿಡೋಣ. ನೋಡಿ ಫ್ರೆಂಡ್ಸ್, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆಯೋ ಅಷ್ಟೇ ಟೇಸ್ಟಿಯಾಗಿದೆ. ಇದನ್ನೆಲ್ಲ ನೀವು ಮಕ್ಳಿಗೂ ಮಾಡಿಕೊಡಿ. ಇವಾಗ ಹೇಗಿದ್ದರೂ ಎಕ್ಸಾಮ್ಸ್ ಎಲ್ಲ ಸ್ಟಾರ್ಟ್ ಆಗಿದೆ. ಒಂದು ವಾರದಲ್ಲಿ ಒಂದು 3 ಸಲ ಮಕ್ಳಿಗೆ ಮಾಡಿಕೊಟ್ರೆ ಬ್ರೈನ್ ತುಂಬ ಚುರುಕಾಗಿರುತ್ತೆ. ಓದಿರೋದೆಲ್ಲ ತುಂಬ ಚೆನ್ನಾಗಿ ನೆನ್ಪಿಟ್ಕೋಬೋದು. ನೀವೆಲ್ಲ ಮಕ್ಳಿಗೆಲ್ಲ ಮಾಡಿಕೊಡಿ ಫ್ರೆಂಡ್ಸ್. ಥ್ಯಾಂಕ್ ಯು. ಈ ಬೆಂಡೆಕಾಯಿ ಪಲ್ಯ ಚಪಾತಿಗೆ, ಅಕ್ಕಿ ರೊಟ್ಟಿಗೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಮತ್ತು ಬರೀ ಬೇಳೆ ಸಾಂಬಾರು ಮಾಡಿದಾಗಲೂ ಸೈಡಿಗೆ ನೆಂಚ್ಕೊಳ್ಳೋಕೆ ತುಂಬ ಚೆನ್ನಾಗಿರುತ್ತೆ. ಮಾಡಿಕೊಡಿ ಫ್ರೆಂಡ್ಸ್ ಇದು.